ಸಾಹೇಬ್ರು ಸ್ಲಿಪ್ಪರ್ ಬರ್ಬೇಕಾದಾಗ ಕಿತ್ತೋಯ್ತು. ಹೋಗಿ ಸ್ಲಿಪ್ಪರ್ ತಗೊಂಡು ತಲ್ಲಿ ಅಯ್ಯಪ್ಪ ಒಂದೇ ಬರಟ್ರೆ ನೀವು ಸ್ಪೀಡಾಗಿ ಹೋಗಿ ಕಾರಣದಿಂದ ನಮ್ಮ ಪಟೇಲ್ ಅವರು. ಚೆನ್ನಾಗೈತೆ ನವಿ. ಸ್ನ್ಯಾಕ್ಸ್ ಕೊಟ್ಟವ್ರೆ. ಡಿಂಪು ಯಾವ್ದು ಬೇಕು ನಿಮಗೆ? ನನ್ನ ಮಗನ್ನ ರಾಯರ ತರ ಡ್ರೆಸ್ ಹಾಕ್ಸ್ಕೊಂಡು ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್. ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದೀರಾ. ರಾಯರನ್ನ ನೋಡಕ್ ಹೋಗ್ತಾ ಇದೀವಿ. ಟೈಮ್ ಆಗ್ಬಿಟ್ಟೈತೆ, ಹೊರಡ್ತಾ ಇದೀವಿ. ಅಪ್ಪ ಮಗ ಆಲ್ರೆಡಿ ರೆಡಿ. 3 ಗಂಟೆಗೆ ಟ್ರೈನ್ ಇದೆ, 2:15 ಓಡ್ತಾ ಇದೀವಿ. ಎಷ್ಟು ಬೇಗ ಇದೆ, ಎಷ್ಟು ಏನ್ ರೆಡಿ ಮಾಡಿದ್ರು ಅಷ್ಟೇ ನಾವು. ಅಲ್ವಾ ನವಿ? ಹೌದು ಅಂತೆ. ಬಂದ್ವಪ್ಪ ರೈಲ್ವೆ ಸ್ಟೇಷನ್ಗೆ. ಸಾಹೇಬ್ರು ಸ್ಲಿಪ್ಪರ್ ಬರ್ಬೇಕಾದಾಗ ಕಿತ್ತೋಯ್ತು. ಹೋಗಿ ಸ್ಲಿಪ್ಪರ್ ತಗೊಂಡು ಆಮೇಲೆ ಒಂದೇ ಹೆಸರು ಓಡ್ ಬಂದ್ವಿ. ನವಿ ನಡೀರಿ. ಎಲ್ಲಿಗೆ ಹೋಗ್ತಿದ್ದೀರಾ? ಹೌದಾ? ಹತ್ತಿದ್ವಿ. ಆಕ್ಚುಲಿ ನಮ್ದು 18-19 ಇದ್ದಿದ್ದು ಸೀಟು. ಅವ್ರನ್ನ ಸ್ವಲ್ಪ ಹಿಂದೆ ಕಳಿಸ್ಬಿಟ್ಟು ನಾವು ನಮ್ಮ ಜೊತೆ ಅಷ್ಟೇನ ಬರುತ್ತೆ. ಅಕ್ಕ ಪಾಪ ಬಂದವರ ಇನ್ನೊಂದು ಜೋಡಿ ಬರ್ಬೇಕಿತ್ತು. ಅಕ್ಕಂಗೆನ ಆಕ್ಸಿಡೆಂಟ್ ಆಗೈತಂತೆ. ಸೊ ಹಂಗಾಗಿ ಅವ್ರು ಸಿಕ್ಕು. ನಾವಿಷ್ಟು ನಮ್ಮ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಮುರ್ದಾಕ್ ಕೊಡ್ತಾನೆ ಹೋಗೋಷ್ಟಲ್ಲಿ. ಯಾಕೋ ಹಂಗೆ ಅನಿಸ್ತಾವ ಅಲ್ಲ ಬಂಗಾರ? ಈಗ ಒಂದೇ ಬರೋ ಟ್ರೈನಲ್ಲಿ ಸ್ನ್ಯಾಕ್ ಟೈಮ್. ಚೆನ್ನಾಗೈತ ಬಂಗಾರ? ಇದೇನಿದು? ಮಸಾಲಾ ಚಾಯ್. ಅವ್ರು ಬೇಬಿ ಹಾಲು ಕೊಡ್ತಾರೆ ಅನ್ಸುತ್ತೆ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕೇನೋ. ಮತ್ತೆ ಇದೇನೋ ಕೊಟ್ಟವ್ರೆ, ಓಪನ್ ಮಾಡಿಲ್ಲ ಇನ್ನ. ಮತ್ತೆ ಚಿಕ್ಕಿ ಐತೆ, ಕೆಚಪ್ ಐತೆ, ಐತೆ, ಜ್ಯೂಸ್ ಐತೆ. ಚೆನ್ನಾಗೈತೆ ನವಿ. ಸ್ನ್ಯಾಕ್ಸ್ ಕೊಟ್ಟವ್ರೆ. ಡಿಂಪು ಯಾವ್ದು ಬೇಕು ನಿಮಗೆ? ಡಿಂಪು ಯಾವ್ದು ಬೇಕು ಹೇಳಿ? ಅದು ಕುಡಿ ಡಿಂಪು ಅನ್ನು. ಕುಡಿರಿ. ಒಬ್ರೇ ತಿನ್ಕೊಬಿಡ್ತಾರ ಕಳ್ರೆ. ಓಯ್ ಏನ್ ಲೆಕ್ಕ ಆಗ್ತಾ ಇದ್ದೀರಾ? ಅಲ್ಲ ವಿಡಿಯೋ ಮಾಡಕ್ಕೆ ನಂಗೆ ಗೊತ್ತಾಯ್ತು. ಅಷ್ಟು ನೀಟಾಗಿ ಅರೇಂಜ್ ಮಾಡ್ಬೇಕಾದಾಗ್ಲೇ ಅನ್ಕೊಂಡೆ ವಿಡಿಯೋ ಮಾಡ್ತೀರಾ ಅಂತ. ಸಾಹೇಬ್ರ ಅವಾಗ್ಲೇ ಎದ್ದು ಬಂದಿಲ್ಲ. ಏನ್ ಸಾಹೇಬ್ರ ಇಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಒಂದೇ ಬಾರ ಟ್ರೈನ್ ಬಂದ್ರೆ ಎಲ್ಲ ಅಬ್ಸರ್ವ್ ಮಾಡೋ. ನೆಕ್ಸ್ಟ್ ಇನ್ ಯಾವಾಗ ಗೊತ್ತೀವೋ? ಕ್ಲೋಸ್ ಆಗ್ತಿದ್ಯಾ? ಕ್ಲೋಸಾ? ಸಿಕ್ ಅಂತ ಕ್ಲೋಸ್. ಚಿಕ್ಕಂತ ಕ್ಲೋಸ್ ಆಗುತ್ತೆ. ಲಾಕ್ ಮಂಡಿ. ಏನ್ ಮಾಡ್ತಿದೀವಿ ಪಟೆ? ತಲ್ಲಿ ಅಯ್ಯಪ್ಪ ಒಂದೇ ಬರಟ್ರೆ ನೀವು ಸ್ಪೀಡಾಗಿ ಹೋಗಿ ಕಾರಣದಿಂದ ನಮ್ಮ ಪಟೇಲ್ ಅವರು. ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್. ಲೆಫ್ಟ್ ಗೆ 2 ರೈಟ್ ಗೆ 2 ಮಾತ್ರ ಇರ್ತಾರೆ. ಬೇಕಾದ್ರೆ ಅದನ್ನ ಟರ್ನ್ ಮಾಡ್ಕೊಬೋದು 360 ಡಿಗ್ರಿಗೆ. ನಿಮಗೆ ಫುಲ್ ರೊಟೇಟ್ ಆಗುತ್ತೆ. ಈ ಕಡೆ 2 ಈ ಕಡೆ 2 ಮಾತ್ರ ಇರುತ್ತೆ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ. ಇರು ಸ್ವಲ್ಪ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ. ಸೀಟ್ ರೊಟೇಟ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ನೋಡಿ. ಭಾರತೀಯ ರೈಲ್ವೆ మీకు సంతోషకరమైన ಸೆಂಟ್ರಲ್ ಸೀಟಲ್ಲಿ ಬರುತ್ತೆ. ಇಲ್ಲಿ ಬಂದರೆ ಕ್ಯಾಂಟೀನ್. ಲಾಕರ್
ಬಂದರೆ ನಾರ್ಮಲ್, ಒಂದು ಸೈಡ್ 3 ಈ ಕಡೆ 2 ಇರುತ್ತೆ. ಬಟ್ ಇದೇನು ಸೀಟ್ಸ್ ಯಾವುದೂ ರೊಟೇಟ್ ಆಗಲ್ಲ, ಬಟ್ ಕಂಫರ್ಟೇಬಲ್ ಇರುತ್ತೆ ಸೀಟ್ಸ್. ಇದಕ್ಕೂ ಸ್ವಲ್ಪ ಒಂದು 500 rupees ವೇರಿಯೇಷನ್. ಶ್ರೀಮತಿ ರಮೇಶ್ ಜಯಪ್ರಕಾಶ್ ಪಟೇಲ್ ಅವರು ಇಲ್ಲಿ ಕೂತಿದ್ದಾರೆ ನೋಡಿ. ಅಷ್ಟೊತ್ತಿನ ಕೂತ್ ಸಾಕಾಗಿ ಆಯಲ್ಲ ಪಕ್ಕಕ್ಕೆ ಬಂದರು. ಏನು ಮೇಡಮ್? ಆಂಟಿ ಇಡ್ಲಿ ತಂದಿದ್ರು, ಚೆನ್ನಾಗಿತ್ತು, ಅದಕ್ಕೆ ರಾತ್ರಿ ಊಟಕ್ಕೆ ಇದೆ. ಹಂಗ ರಾತ್ರಿಗೇನು ತಿನ್ನಲ್ಲ? ರಾತ್ರಿಗೇನು ತಿನ್ನಲ್ಲ? ತಿಂತೀನಿ. ಅದಕ್ಕೆ ಕಳ್ರು ಇವರು ನನ್ನ ಹ್ಯಾಂಡ್ ವಾಶ್ ಮಾಡ್ಸಕ್ಕೆ ಅಲ್ಲಿ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಇಲ್ಲಿ ಬಂದು ಏನ್ ಮಾಡ್ತಿದ್ದೀರಾ ನೀವು? ಸೂಪ್ ಕುಡಿತಾ ಇದ್ದೀರಾ? ಎಷ್ಟಿದು? 50 ರೂಪಾಯಿ. ಎಲ್ಲ ಯಾವ ತಗೊಂಡ್ರು? ಯಾವ ಫ್ಲೇವರ್ ತಗೊಂಡ್ರು? 50ನಾ? ಬಟರ್ ಕುಕ್ಬಿಟ್ಟವ್ರೆ. ನಾನು ಅವಾಗಲೇ ಕೇಳಿದೆ ಬೇಕಂತ. ನನಗೇನು ಬೇಡ ಕಣಪ್ಪ, ನೀ ಕುಡೀರಪ್ಪ. ಒಬ್ರು ಕುಡ್ದಾಯ್ತು, ಈಗ ಇನ್ನೊಬ್ರು ಕುಡಿತವ್ರೆ. ನೆಕ್ಸ್ಟ್ ಹಂಗೆ ಎಲ್ಲ ಕ್ಯೂ ಆಯ್ತಾರೆ, ಹೆಂಗೋ ಗೊತ್ತಿಲ್ಲ. ಹಂಗೆ ಎಲ್ಲ ಬರ್ನು ಒಂದ್ ಕಡೆಯಿಂದ ಎಲ್ಲಾನು ಕರ್ಕೊಂಡ್ಬಿಡ್ತೀನಿ. ಹೆಂಗೈತೆ ಈ ಟೆಸ್ಟ್? ಆಮೇಲೆ ಕುಡೀರಿ, ಎಂಜಾಯ್. ಬಾಯ್. ಅಷ್ಟೊಂದಿಗೆ ಅಷ್ಟು ಇಷ್ಟ ಆಯ್ತಾ ಇಲ್ಲ, ಕಷ್ಟಪಟ್ಟು ಕುಡಿತಾರೆ. 50 ರೂಪಾಯಿ ಕೊಟ್ಬಿಟ್ಟಿದ್ದೀನಲ್ಲ ಅಂತ ನಂಗೆ ಗೊತ್ತಾಯ್ತು. ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದ್ವಿ, ಇಳ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಆಟೋ ಮಾಡ್ಕೊಂಡು ರೂಮ್ ಹತ್ರ ಹೋಗೋದು. ಹೇಳ್ತಾನೆ ಏನಪ್ಪ? ರಾಯರು ಇಲ್ಲೇ ರಾಯರು ಇದಾರಲ್ಲ, ಹೋಗೋಣ ಈಗ. ರಾಯರು ನೋಡಕ್ಕೆ ಹೋಯ್ತಿರೋದು, ಸರಿನಾ? ಈಗ ಆಟೋದಲ್ಲಿ ಹೋಗೋಣ, ಓಕೆನಾ? ಆಟೋದಲ್ಲಿ ಹೋಗೋಣ. ಆಗ ಆಟೋದಲ್ಲಿ ಕುತ್ಕೊಂಡು ಫುಲ್ ಹ್ಯಾಪಿ. ನಿನ್ನ ಉಗೆ ಮಾದಪ್ಪಲ್ಲೇ ಅವನು ಉಗೆ ಮಾದಪ್ಪ ಹೇಳ್ತಾನೆ. ಫುಲ್ ಹ್ಯಾಪಿ. ಬೇಬಿ ಈ ಥರ ಆಟ ಫಸ್ಟ್ ಟೈಮ್ ಇವನಿಗೆ, ಅದಕ್ಕೆ ಫುಲ್ ಹ್ಯಾಪಿ ಅಲ್ಲ ನವಿ? ನವಿ ಹೆಂಗ ಅನಿಸ್ತೈತೆ? ಸಕ್ಕತ್ತಾಗೈತಾ? ಅಪ್ಪ ಊಟ ಮುಗಿಸಿ ಈಗ ತಾನೇ ಊಟ ಮುಗಿಸ್ಬಿಟ್ಟು ರೂಮ್ ಆಲ್ರೆಡಿ ಬುಕ್ ಆಗಿತ್ತು. ಈಗ ರೂಮಿಗೆ ಬಂದ್ವಿ, ಹಚ್ಚಿ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೋಗೋದು ದೇವಸ್ಥಾನಕ್ಕೆ. ನನ್ನ ಮಗ ಮನೇಲಿ ಸ್ಲೀಪರ್ ಬಿಚ್ಚರ್ನಿಗೆ ಬಿಚ್ತಾವನಿಲ್ಲ. ಅವಳ ಡಿಂಪು ಸ್ಲೀಪಿಂಗ್. ಅಣ್ಣ ಬಂದು ನೋಡ್ರಪ್ಪ, ಸ್ಮೈಲು. ನಕ್ಬೋಣ ಎಲ್ಲೂ ಒಂದೈತಾ? ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ. ಸ್ಲೀಪಿಂಗ್. ಓಕೆ ಗೈಸ್, ನಮ್ಗೆ ಹಿಡಿಯಕ್ಕೆ ಆಯ್ತಾ ಇಲ್ಲ. ಫುಲ್ಲು ಫ್ರೀಯಾಗಿ ಬರೀ ಓಡ್ತಾವನೆ. ಯಾರ್ಯಾರು ರೂಮ್ ಡೋರ್ ತೆಗ್ದೈತೆ ಅಲ್ಲಿಗೆಲ್ಲ ಓಡ್ ಹೋಗಿ ಸಿಗಾಕತ್ತವನೆ. ಮತ್ತಿನ್ನೊಂದು ರೂಮ್ ಯಾವುದು? ಅಣ್ಣ ಥ್ಯಾಂಕ್ ಯು ಅಣ್ಣ. ಎಲ್ಲಿ ಇನ್ನೊಂದು ರೂಮ್ ಯಾವುದು? ನವಿ ತಿರ್ಗಿ ಅಮ್ಮನ ಕಡೆ. ಸೂಪರ್. ಅನ್ನ ಸಂತರ್ಪಣೆಗೆ ಏನಾದರೂ ನೀವು ಟಿಕೆಟ್ ತಗೊಂಡು ಅಥವಾ ತುಲಾಭಾರ ಏನಾರು ಮಾಡಿಸಿದ್ರೆ ಈ ಕಡೆ ಫ್ರೀ ದರ್ಶನ ಇರುತ್ತೆ, ಇಲ್ಲಾಂದ್ರೆ ಆ ಕಡೆ ಕ್ಯೂ ಅಲ್ಲಿ ಬರಬೇಕಾಗುತ್ತೆ.
ಈ ಕಡೆಯಿಂದ ಹೋಗ್ಬೋದು. ಏಪ್ಪ ಅಣ್ಣ ತುಲಾಭಾರ ಎಲ್ಲಿ ಮಾಡ್ಸೋದು ನೀವು? ಒಳಗಡೆನೆ ಮಾಡೋದಾ? ಓಕೆ. ಈಗ ಈಗ ನಮಗೆ ಸಪ್ರೇಟ್ ತಗೊಂಡ್ಮೇಲೆ ತಾನೆ ಒಳಗಡೆ ಬಿಡೋದು? ಈಗ 1-4 ಜನ ಬಿಡ್ತಾರೆ. ಹಾಂ ಆಲ್ರೆಡಿ. ಹಾಂ, ನೀವೊಂದು ತಗೋ. ಮಾಡಿ, ಒಳ್ಳೇದಾಗ್ತದೆ. ಟಿಕೆಟ್ ಇರೋದ್ರಿಂದ ದರ್ಶನ ಎಲ್ಲ ಸೂಪರಾಗಾಯಿತು, ಚೆನ್ನಾಗಾಯಿತು, ತುಂಬ ಅದ್ಭುತ ನೋಡ್ದಂಗೆ ಅನಿಸ್ತು, ಖುಷಿ ಆಯ್ತಪ್ಪ. ನೋಡಿ ಚೆನ್ನಾಗಿ ಫೋಟೋ ತೆಗಿತಾವಳೆ. ನಿಂತ್ಕೊಳ್ಳಿ. ನವೀನ್ ಸ್ಮೈಲ್ ಇಲ್ಲಿ. ಆ್ಯಕ್ಚುಲಿ ಡಿಂಪುಗೆ ತುಲಾಭಾರ ಮಾಡ್ತಾರೆ ಅಂತ ಅರ್ಕೆ ಇತ್ತಂತೆ. ಸೊ ಇವಾಗ ಇವರು ಪೂಜೆ ಎಲ್ಲ ಮುಗಿದ್ಮೇಲೆ ತುಲಾಭಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಲಾಭಾರ ಜೊತೆಗೆ ಅಕ್ಷರ ಅಭ್ಯಾಸನ ರಾಘವೇಂದ್ರ ದೇವಸ್ಥಾನದಲ್ಲೂ ಮಾಡ್ತಾರೆ. ಯಾರು ಅಕ್ಷರ ಅಭ್ಯಾಸನ ರಾಘವೇಂದ್ರ ದೇವಸ್ಥಾನದಲ್ಲಿ ಮಾಡಿಸ್ಬೇಕು ಅಂದರೂ ಮಾಡಿಸ್ಬೋದು. ಇದು ಆಪ್ಷನ್ ಇದೆ. ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ಫುಲ್ಲು ಡೌನ್ ಬಂದು ಲೆಫ್ಟ್ ತಗೊಂಡ್ರೆ ಈ ಹೋಟ್ಲಿಗೆ ಬನ್ನಿ. ಊಟ ಮಾತ್ರ ಸಖತ್ತಾಗೈತೆ, ಎಲ್ಲ ಚೆನ್ನಾಗೈತೆ. ನನ್ನ ಫೇವ್ರೆಟ್ ಪಲಾವ್ ಮಾತ್ರ ಸೂಪರಾಗಿತ್ತು. ಹೆಂಗಿತ್ತು ಪಟೇಲ್? ಫುಡ್ಡು ಚೆನ್ನಾಗಿತ್ತಲ್ಲ ಪಟೇಲ್? ಇಲ್ಲಿ ಸಜೆಸ್ಟ್ ಮಾಡ್ಬೋದಲ್ವ ಆರಾಮಾಗಿ? ಒಂದು ಗಲ್ಲಿ ಒಳಗಿದೆ, ಗಲ್ಲಿ ಒಳಗಿದ್ರು ಊಟ ಸೂಪರ್. ಅಂತ ಚೆನ್ನಾಗೈತೆ. ತಮಿಳ್ನಾಡು ಅವ್ರದ್ದು ಚೆನ್ನಾಗಿದೆ ಫುಡ್ ಗಿಡ್ ಎಲ್ಲ. ನನ್ನ ಫೇವ್ರೆಟ್ ಪಲಾವ್ ಮಾತ್ರ ಮಸ್ತ್ ಇತ್ತು, ಚೆನ್ನಾಗಿತ್ತು. ಊಟ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ, ಊಟಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಒಬ್ಬರನ್ನ ಪರಿಚಯ ಇರೋದ್ರಿಂದ ಊಟದೇನು ಅಪ್ಪ ಎಷ್ಟೊಂದು ಕ್ಯೂ ಐತೆ. ಈ ಕ್ಯೂವಲ್ಲಿ ನಾವು ಮಗ ಎತ್ಕೊಂಡು ಹೋಗಿ ಊಟ ಮಾಡಿ ಬರೋಷ್ಟರಲ್ಲಿ ಆಯ್ತಿತ್ತು. ಈಗ ಊಟ ಅಂತೂ ಆರಾಮಾಗಿ ಆಯಿತು, ಯಾವ ರಶ್ ಇರಲಿಲ್ಲ. ಸ್ಪೆಷಲ್ ಎಂಟ್ರಿ ಇತ್ತು, ಊಟ ಮಾಡಿದ್ವಿ. 2 ನಿಮಿಷಕ್ಕೆ ಹೋದ್ವಿ, ಪಟ ಪಟ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ, ಬಂದ್ವಿ. ಥ್ಯಾಂಕ್ ಯು ಅರ್ಷಣ. ನನ್ನ ಮಗುಂಗೆ ರಾಘವೇಂದ್ರ ಡ್ರೆಸ್ ಹಾಕಿ ಫೋಟೋ ತೆಗಿಯೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ, ಹೆಂಗೆ ಕಾಣಿಸ್ತಾನೆ ಅನ್ನೋದನ್ನ. ಹೆಂಗೆ ಕಾಣಿಸ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಅವನು ನೀಟಾಗಿ ಹಾಕಿಸ್ಕೊಂಡು ಅಲ್ಲಿವರೆಗೂ ಬಂದರೆ ಸಾಕಾಗೈತೆ ನಮಗೆ. ನವಿ ಹಾಕಿಸ್ಕೊತೀರಲ್ಲ ಮಗನೆ ಚೆನ್ನಾಗಿ? ನೀಟಾಗಿ ಕುತ್ಕೋತೀಯಲ್ಲ ಮಗನೆ? ಗುಡ್ ಬಾಯ್. ನೋಡಿ ನನ್ನ ಮಗ ಸೂಪರು, ಎಷ್ಟು ಚೆನ್ನಾಗಿ ಹಾಕಿಸ್ಕೊತವನ್. ನನ್ನ ಮಗ ಕ್ಯೂಟಪ್ಪ, ಎಲ್ಲ ತಾಳ್ಮೇಲೆ ಹಾಕಿಸ್ಕೊತಾನೆ. ನವಿ ಸುಮ್ಮನಿರು ಮಗನೆ, ಫೋಟೋಗೆಲ್ಲ ಚೆನ್ನಾಗಿ ಬರಲ್ಲ, ಮೇಲೆ ಬಸಪ್ಪನ ಮುಟ್ಸಲ್ಲ. ಹೆಂಗ ಹಾಕಿಸ್ಕೊತವನಪ್ಪ ಇವನು. ಕೊಂಡು ಅಲ್ಲ ಮಲ್ಕೊಂಡು ಮಾಡಿಸ್ಕೊತಾ ಐತೆ ನನ್ ಕಂದ. ಅಲ್ಲ ನವಿ? ಲವ್ ಯು ಮಗ್ನೆ. ಐ ಲವ್ ಯು ಸೋ ಮಚ್ ಅಮ್ಮ ಅಂತವನೆ. ಐ ಲವ್ ಯು ಮಗ್ನೆ. ಥ್ಯಾಂಕ್ ಯು ಮಗ್ನೆ. ನನ್ನ ಮಗನ್ನ ರಾಯರ ಥರ ಡ್ರೆಸ್ ಹಾಕ್ಸ್ಕೊಂಡು ಫೋಟೋ ಶೂಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೈತೆ ಏನೋ ಅದು ಗೊತ್ತಿಲ್ಲ. ಇದೆತ್ಕ ಬರ್ಬೇಕಿತ್ತ? ಯಾವ್ದ ಅದು ಗಂಧ ತರ್ಬೇಕಿತ್ತ? ಬಾ ಅಲ್ಲೇ ವಿಜಯರಿ. ನವಿ
ಬರೀ ಲಾಸ್ಟ್ ಫೈನಲ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನವೇ ಅಪ್ಪಾಜಿ ನೋಡಿ, ಅಪ್ಪಾಜಿನ ಸ್ಮೈಲ್. ನೋಡಿ ನನ್ನ ಮಗನ ಹತ್ರ ಎಷ್ಟು ಜನ ಫೋಟೋ ತೆಗೆಸ್ಕೊತವ್ರೆ. ರವಿ ಇಲ್ಲಿ ನೋಡು ಮಗ್ನೆ, ತಾತ ಫೋಟೋ ತೆಗಿತೈತೆ. ಅಣ್ಣ ನಮ್ಮ 3 ಜನದ ಒಂದು ಫೋಟೋ ತಗೊಂಡ್ಬಿಡಿ. ನವೇ ಹಾಕಿಲ್ಲ ಇರಿ. ಒಬ್ಬಣ್ಣ ಫೋಟೋ ತೆಗೆಸ್ಕೊತೀನಿ ಅಂತ ಬಂದು ಫೋಟೋನು ತೆಗೆಸ್ಕೊಂಡು ಅವ್ನ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನವೇ ಅಲ್ಲಿ ನಿಂತ್ಕೋ, ನವೇ ಅಲ್ಲಿ ನಿಲ್ಲು, ನವೇ ಇಲ್ಲಿ, ನವೇ. ತುಂಬ ಅಂದರೆ ತುಂಬ ಜನ ಫೋಟೋಸು ತೊಗೊಂಡ್ರು. ಇನ್ನೂ ಸ್ವಲ್ಪ ಜನ ಎಲ್ಲ ಬಂದು ಪಕ್ಕದಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಬಟ್ ಅವು ಕ್ಲಿಪ್ಪಿಂಗ್ಸ್ಗಳು ತೊಗೊಳಕ್ಕಾಗಲಿಲ್ಲ. ಬಟ್ ನನಗೆ ಮತ್ತು ಪಟೇಲ್ ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಲ್ಲರೂ ಫೋಟೋ ತೆಗೆಸ್ಕೊತಿದ್ದ ಆಮೇಲೆ ತುಂಬ ಜನ ದೃಷ್ಟಿ ತೆಗೀರಿ, ತುಂಬ ಚೆನ್ನಾಗಿತ್ತು, ಪಾಪು ಚೆನ್ನಾಗಿ ರಾಯರ ಥರನೇ ಕಾಣಿಸ್ತಿದ್ದಾನೆ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಸಖತ್ ಅಂದರೆ ಸಖತ್ ಖುಷಿಯಾಯಿತು ನನಗಂತೂ. ನೋಡಿದ್ರಲ್ಲ, ನಿಮಗೂ ಏನಾದರೂ ನನ್ನ ಮಗ ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದ ಅಂತ. ಹಿಂದ್ಗಡೆ ಕುತ್ಕೊಂಡು ಹೋಗ ಮಜಾನೇ ಮಜಾ. ಅದು ಎಡ್ತಿ ಪಕ್ಕ ಕುತ್ಕೊಂಡು ಹೋಗೋ ಮಜಾನೇ ಮಜಾ. ಅಲ್ಲಿಂದ ಹೋಗ್ಬೇಕು. ಪಂಚಮುಖಿ ಪಾದರಕ್ಷೆಗಳು ಅಂತ ನೋಡ್ಬೋದು. ಪಾದರಕ್ಷೆ ನವೇ ನವೇ ಹೆಂಗಿತ್ತು? ನನ್ನ ಮಗ ರಾಯರು ಬಟ್ಟೆ ಹಾಕೊಂಡಾಗ ಅಲ್ಲಿರೋ ರಿಯಾಕ್ಷನ್ ಮಾತ್ರ ನಾನು ನಿಜವಾಗ್ಲೂ ತುಂಬ ಖುಷಿ ಆಯ್ತು. ನಿಜವಾಗ್ಲು ತುಂಬ ಖುಷಿ ಆಯ್ತು. ವಿಡಿಯೋದಲ್ಲಿ ನೋಡಿ, ವಿಡಿಯೋ ಹಾಕಿದೀವಲ್ಲ ನೋಡಿ ಹೆಂಗಿದೆ, ಕಮೆಂಟ್ ಮಾಡಿ ಪ್ಲೀಸ್. ಈಗ
ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದನ್ನ ಪಂಚಮುಖಿ ಪ್ರಾಣದೇವರ ದೇವಸ್ಥಾನ ಅಂತಾನು ಕರೀತಾರೆ. ಇಲ್ಲಿ ಆಂಜನೇಯ ಸ್ವಾಮಿ 5 ತರದ ತಲೆಗಳು ಅಂದ್ರೆ 5 ಮುಖಗಳಿರುತ್ತೆ ಆಂಜನೇಯ ಸ್ವಾಮಿಗೆ. ಅದಕ್ಕೆ ಅದನ್ನ ಪಂಚಮುಖಿ ಅಂತ ಕರೆಯೋದು. ಈಗ ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ನೋಡಿ ಎಂಟ್ರೆನ್ಸ್. ಪಂಚಮುಖಿ ಪ್ರಾಣದೇವರು, ಶ್ರೀ ಪಂಚಮುಖಿ ಪ್ರಾಣದೇವಾಯ ನಮಃ ಅಂತಾನೆ ಹೇಳೋದಿದೆ. ಚೆನ್ನಾಗಿತ್ತು ಒಳಗಡೆ. ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಬಂದು ಕೂತಿದ್ದೀವಿ. ತುಂಬ ಅಂದರೆ ತುಂಬ ಜನ ಹೋಗೋರಿದ್ದಾರೆ. ಹೆಂಗೆ ಹತ್ತುತ್ತೀವಿ ಅನ್ನೋದು ಒಂದು ಐಡಿಯಾನೂ ಇಲ್ಲ. ಇವಾಗ ಎಲ್ಲ ಕುತ್ಕೊಂಡು ವೇಟಿಂಗ್. ಆ್ಯಕ್ಚುಲಿ 7 ಗಂಟೆಗೆಲ್ಲ ಬರಬೇಕಿತ್ತು ಟ್ರೈನು, ಇನ್ನೂ ಬಂದಿಲ್ಲ ಟ್ರೈನು ಡಿಲೇ ಆಯ್ತೈತೆ. ಟ್ರೈನ್ ಓಡೋದು ಯಾವಾಗ ಅಂತದೇ ಗೊತ್ತಿಲ್ಲ. ಟೈಮ್ ಬಂದು 3 ಗಂಟೆ. ಈಗ ಬಂದಿದ್ದೀವಿ ಮನೆಗೆ. ರಾಯರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಿಮ್ಗೆ ಎರಡೆರಡು ಸರಿ ನೋಡಿದ್ವಿ. ಬಟ್ ನಿಮ್ಗೆ ರಶ್ ಇದ್ದಾಗ VIP ದರ್ಶನ ಅಂದ್ರೆ ಸ್ವಲ್ಪ ಬೇಗ ದರ್ಶನ ಆಗ್ಬೇಕು ಅಂದ್ರೆ ಈ ಅನ್ನದಾಸೋಹಕ್ಕೆ ಸ್ವಲ್ಪ ದುಡ್ಡು ಇದನ್ನ ಕಾಂಟ್ರಿಬ್ಯೂಟ್ ಮಾಡೋರು ಯಾರು ಇದ್ರೆ ಅಲ್ಲಿ ಅಡ್ಮಿನ್ ಬ್ಲಾಕ್ ಅಲ್ಲಿ ನಮ್ಮ ಇದನ್ನ ಕೊಡ್ಬೋದು, ನೀವು ದೇಣಿಗೆ ಕೊಡ್ಬೋದು. 1,000 ರೂಪಾಯಿ ಮೇಲೆ ಕೊಟ್ರೆ ನಿಮ್ಗೆ VIP ದರ್ಶನ ಅಂತ ಕೊಡ್ತಾರೆ. ಅದು ರಶೀದ್ ಇಟ್ಕೊಂಡು ಹೋದ್ರೆ ನಿಮ್ಗೆ ಒಂದು ಪ್ಯಾಕೆಟ್ ದೇವ್ರ ಪ್ರಸಾದ ಫ್ರೀ ಆಗಿ ಕೊಡ್ತಾರೆ. 1,000ಕ್ಕಿಂತ ಕಡಿಮೆ ಕೊಟ್ರೆ ನಾರ್ಮಲ್ ದರ್ಶನ ಬೇಗ ಇದೇನಿರಲ್ಲ, ನಿಮ್ಗೆ VIP ದರ್ಶನ ಎಲ್ಲ ಏನಿರಲ್ಲ. ಸೊ ಅದೊಂದು ಆಯ್ತು. ಅದಾದ್ಮೇಲೆ ಸಂಜೆ ನನ್ನ ಮಗನ ಕರ್ಕೊಂಡೋಗಿ ರಾಯರನ್ ಮಾಡಿದ್ವಿ. ನೀಟಾಗಿ ಫೋಟೋ ಶೂಟ್ ಎಲ್ಲ ಆಯ್ತು. ತುಂಬಾ ಜನ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಮೇನ್ ಏನಂದ್ರೆ ಇವನು ತುಂಬಾ ಕ್ಯೂಟ್ ಆಗಿ ಎಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ತಾಳ್ಮೇಲೆ ಎಲ್ಲಾನು ಹಾಕಿಸ್ಕೊಂಡ. ಆಮೇಲೆ ನಾವ್ ಹೇಳ್ದಂಗೆ ತಾಳ್ಮೆಗೆ ಹಾಕಿಸ್ಕೊಂಡ ಅಂತ ಇವ್ರು ನಿಂತಿದ್ದಾರೆ ಅಂತಾರೆ. ಹಾಕ್ತಿದ್ದಾರೋ ಗೊತ್ತಿತ್ತು ಎಷ್ಟು ಇವ್ರು ಕಷ್ಟಪಟ್ಟು ಹಾಕಿದ್ರು, ಇವನು ಇಷ್ಟಪಟ್ಟು ಹಾಕ್ಸ್ಕೊಂಡ. ಅವನಿಗೆ ಹಾಕ್ತಿದ್ರು ಐಡಿಯಾ ನಂದು ಮಾಡಿದ್ದಿವ್ರು. ನನ್ ಮಗ ನೀಟಾಗಿ ಕೋಪರೇಟ್ ಮಾಡ್ದ. ಬಟ್ ಅದ್ರ ರಿಸಲ್ಟು ನನ್ನ ಫೋಟೋ ತಗ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅಲ್ಲೆಲ್ಲ ಇವನ್ನ ನೋಡಿ ಇಷ್ಟಪಟ್ಟು ಅಲ್ಲೆಲ್ಲ ಫೋಟೋ ತಗೋತಿದ್ರು. ಯಪ್ಪ ಅನ್ನಿಸ್ತಿತ್ತು. ನನಗಂತರ ತುಂಬ ಖುಷಿ ಆಯಿತು. ಇವನಿಗೆ ರಾಯರು ಬಟ್ಟೆ ಹಾಕಿದ್ದು ಫೋಟೋ ಎಲ್ಲ ತಗ್ಸ್ಕೊಂಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯ್ತು ಇವತ್ತು ಮಾತ್ರ. ಅದಾದ್ಮೇಲೆ ಮತ್ತೆ ಸಂಜೆ ಸ್ಟಾರ್ಟ್ ಆಯ್ತು. ಇಷ್ಟು ಒಂದು 4:15ಗೆಲ್ಲ. ಮತ್ತೆ ಅವಾಗ ಒಂದ್ಸರಿ ಹೋದ್ವಿ 4 ಗಂಟೆ ಮೇಲೆ ದರ್ಶನಕ್ಕೆ ಹೋಗಿದ್ವಿ. ಇವನ್ ಫೋಟೋ ನೀಟಾಗಿ ಚೆನ್ನಾಗಿ ದರ್ಶನ ಆಯ್ತು. ಬಟ್ ಏನ್ ಗೊತ್ತಾ, VIP ದರ್ಶನಕ್ಕಿಂತ ನಾರ್ಮಲ್ ದರ್ಶನನೇ ಬೆಸ್ಟ್. ಅದು ಈವ್ನಿಂಗ್ ಹೋಗಿದ್ವಿ ನಾವು. ರಶ್ ಅನ್ನೋದ್ಕಿಂತ ಏನಾಗುತ್ತೆ ಗೊತ್ತಾ, VIP ದರ್ಶನ ಫುಲ್ ಫ್ರಂಟ್ ಅಲ್ಲಿ ಬಿಟ್ಬಿಡ್ತಾನ. ನಿಮ್ಗೆ ಒಂದ್ ಹೆಜ್ಜೆ 2 ಹೆಜ್ಜೆ ಆಗ್ತಿದ್ದಂಗೆನೆ ನೀವು ಹೊರಗಡೆ ಹೋಗ್ಬಿಡ್ತೀರಾ. ಅಂತ ನೀಟಾಗಿ ದರ್ಶನ ಮಾಡಕ್ಕಾಗಲ್ಲ, ರಾಯರ ನೋಡಕ್ಕಾಗಲ್ಲ. ನೀವು ನಾರ್ಮಲ್ ದರ್ಶನದಿಂದ ಬಂದಾಗ ಏನಾಗುತ್ತೆ, 5 ಬರ್ತಿರಲ್ಲ, ಅಲ್ಲಿ ನಡ್ಕೊಂಡ್ ಬರೋ ತನಕನು ನಿಮ್ಗೆ ರಾಯರ ದರ್ಶನ ಆಗುತ್ತೆ. ನಿಮ್ ಪುಣ್ಯಕ್ಕೆ ಮುಂದೆ ಇರೋ ಸ್ವಲ್ಪ ಸ್ಲೋ ಇದ್ರಂತೂ ಇನ್ನೂ ಚೆನ್ನಾಗಿ ದರ್ಶನ ಆಗುತ್ತೆ. ನಿಧಾನಕ್ಕೆ ಅವ್ರ ಹಿಂದೆ ಹೋಗ್ತಾ ಬೆಸ್ಟ್. VIP ದರ್ಶನಕ್ಕಿಂತ ನನ್ನ ಪ್ರಕಾರ ಇದೇ ಬೆಸ್ಟ್. ನಾರ್ಮಲ್ ದರ್ಶನನೇ ಬೆಸ್ಟ್. ಬಟ್ ಮಕ್ಳು ಹಿಡ್ಕೊಂಡು ಹೋಗಿ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಟೈಮಿಂಗ್ಸ್ ಚೆನ್ನಾಗಿತ್ತು. ರಾಯರ ದರ್ಶನ ಎಲ್ಲ ಚೆನ್ನಾಗಿತ್ತು. ನಾವೇನೇನೋ ಅನ್ಕೊಂಡಿದ್ವಿ ಮತ್ತೆ ಇನ್ನೊಂದ್ಸರಿ ಹೋಗೋಣ ಅಂತ. ಪ್ರತಿ ವರ್ಷ ಬರೋಣ ಅಂತ ಹೋಗೋಣ ಅಂತ ಅನ್ಕೊಂಡಿದ್ವಿ. ನಿಮಿಗೂ ಒಳ್ಳೇದ್ ಮಾಡ್ಲಿ, ನಮಿಗೂ ಒಳ್ಳೇದ್ ಮಾಡ್ಲಿ, ನನ್ ಬಂಗಾರಿಗೂ ಒಳ್ಳೇದ್ ಮಾಡ್ಲಿ. ಎಲ್ಲ ಮಗ್ನೆ ಖುಷಿ ಆಯ್ತಾ ಮಗ್ನ ನಿನ್ಗೆ? ಎಷ್ಟು ಖುಷಿ ಆಯ್ತು ಬಂಗಾರ? ಅಷ್ಟು ಖುಷಿ ಆಯ್ತಂತೆ ನನ್ ಕೊಂದಂಗೆ ಕಣ. ಮಗನ್ನು ಎಲ್ಲ ನೋಡಿ ಇಷ್ಟ ಆಗಿದ್ರೆ, ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗ್ ಕಾಣಿಸ್ತಿದ್ದ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಹೊಸ ಹೊಸ ವಿಡಿಯೋಸ್ ಗಳು ಮಾಡಕ್ ನಮಗೂ ಒಂಥರ ಖುಷಿ ಇರುತ್ತೆ. ಕೆಲವೊಂದು ವಿಡಿಯೋಸ್ ಗಳು ಇನ್ನೂ ಹಾಕ್ಬೇಕು. ಕಮೆಂಟ್ ಮಾಡಿ, ನಮಿಗೂ ಖುಷಿ ಅನ್ಸುತ್ತೆ. ಏನಾದ್ರೂ ತಪ್ಪಿದ್ರು ಅಟ್ಲೀಸ್ಟ್ ಸರಿ ಮಾಡ್ಕೊಳಕಾದ್ರೂ ಒಂದ್ ಐಡಿಯಾ ಸಿಗುತ್ತೆ. ಕೆಲವೊಂದು Thank you for watching. Love you all. Keep supporting. Bye bye. Bye ಮಾಡು ಬಂಗಾರಿ. Love you all. Love you all. Love you so much. Good night. Bye bye. Good night ಎಲ್ಲ already. Good morning. Yes. Happy Shivratri. Happy Shivratri. Happy Tuesday.